ರಾಜ್ಯ ರಾಜಕೀಯದಲ್ಲಿ ಸಚಿವ ಸಂಪುಟ ವಿಸ್ತರಣೆ ವಿಚಾರದಲ್ಲಿ ಹಾವು ಏಣಿ ಆಟ ಜೋರಾಗಿ ನಡೀತಾ ಇದೆ. ಸಿಎಂ ಹಾಗೂ ಮಾಜಿ ಸಿಎಂ ಬಣದ ನಡುವೆ ಪೈಪೋಟಿ ಜೋರಾಗಿದೆ. ಸಂಪುಟ ವಿಸ್ತರಣೆ ವಿಚಾರದಲ್ಲಿ ಗೊಂದಲಗಳು ಕಂಟಿನ್ಯೂ ಆಗ್ತಾ ಇದೆ. ಒಂದು ಕಡೆಯಲ್ಲಿ ಸಚಿವಾಕಾಂಕ್ಷಿಗಳು ಮಂತ್ರಿ ಸ್ಥಾನಕ್ಕಾಗಿ ನಿರಂತರ ಲಾಬಿಯನ್ನ ನಡೆಸ್ತಾ ಇದ್ದಾರೆ. ಇತ್ತ ಬಣದ ನಡುವೆ ಪೈಪೋಟಿ ಆಗ್ತಾ ಇರೋದು. ಸಂಪುಟ ವಿಸ್ತರಣೆ ವಿಚಾರದಲ್ಲಿ ಗೊಂದಲ ಕಂಟಿನ್ಯೂ ಆಗ್ತಾ ಇದೆ. ಬೆಳಗ್ಗೆ 10 ಗಂಟೆಗೆ ಸಚಿವರ ಪಟ್ಟಿ ಕೈ ಸೇರುತ್ತೆ ಎನ್ನುವ ಮಾಹಿತಿ ಇದೆ. ಸಂಜೆ 4 ಗಂಟೆಗೆ ಪ್ರಮಾಣ ವಚನ ಅಂತ ಹೇಳಿ ಮೌಖಿಕ ಮಾಹಿತಿ ಕೂಡ ಸಿಕ್ಕಿರೋದು. ಸಂಪುಟದ ಲಿಸ್ಟ್ ನಲ್ಲಿ ಕೆಲ ಅಚ್ಚರಿಯ ಹೆಸರುಗಳು ಬರುವಂತ ಸಾಧ್ಯತೆ ಕಂಡು ಬರ್ತಾ ಇದೆ. ವೆರಿ ಇಂಟ್ರೆಸ್ಟಿಂಗ್. ಕಳೆದ ಹಲವು ದಿನಗಳಿಂದ ಈ ಹಾವು ಏಣಿ ಆಟ ನಡೀತಾ ಇತ್ತು. ಯಾರಿಗೆ ಮಂತ್ರಿಗಿರಿ ಸಿಗಬಹುದು ಅಂತೇಳಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಇವರೆಲ್ಲರೂ ಕೂಡ ದೆಹಲಿಗೆ ಹೋಗಿದ್ರು. ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿದ್ರು. ತಮ್ಮದೇ ಪಟ್ಟಿಗಳನ್ನು ತೆಗೆದುಕೊಂಡು ಹೋಗಿದ್ರು. ತಮ್ಮ ಆಪ್ತರಿಗೆ ಸಚಿವ ಸ್ಥಾನ ಕೊಡಿಸುವಂತ ನಿಟ್ಟಿನಲ್ಲಿ ಶತಾಯಗತಾಯ ಪ್ರಯತ್ನಗಳಂತೂ ಅವ್ರ ಕಡೆಯಿಂದ ಆಗಿದೆ. ಬಟ್ ಫೈನಲ್ ನಿರ್ಧಾರವನ್ನು ತೆಗೆದುಕೊಳ್ಳೋದು ಹೈಕಮಾಂಡ್ ನಾಯಕರು. ಹೀಗಾಗಿ ಅವರ ನಿರ್ಧಾರ ಏನಾಗಿರುತ್ತೆ ಎನ್ನುವ ಒಂದಷ್ಟು ಅಚ್ಚರಿಯ ಬೆಳವಣಿಗೆ ಏನಾದರೂ ಆಗಬಹುದಾ ಕಾದು ನೋಡಬೇಕಾಗಿದೆ. ಬಟ್ ಒಂದು ಕಡೆಯಲ್ಲಿ ಇವತ್ತು ಬೆಳಿಗ್ಗೆ ಹೊತ್ತಿಗೆ ಅಂತ ಹೇಳಿದ್ರೆ 10 ಗಂಟೆ ಸುಮಾರಿಗೆ ಅಂತಿಮ ಪಟ್ಟಿ ಕೈ ಸೇರುವಂಥ ಸಾಧ್ಯತೆ ಇದೆ. ಸಂಜೆ ವೇಳೆಗೆ ಪ್ರಮಾಣ ವಚನ ಅಂತ ಹೇಳ್ತಾ ಇದ್ದಾರೆ. ಕಾದು ನೋಡಬೇಕು ಯಾವ ನಿರ್ಧಾರಕ್ಕೆ ಬಂದಿದ್ದಾರೆ ಅಂತೇಳಿ. ಒಂದು ಕಡೆಯಲ್ಲಿ ಕುತೂಹಲ ಖಂಡಿತವಾಗ್ಲೂ ಇದೆ, ಯಾರಿಗೆ ಮಂತ್ರಿಗಿರಿ ಸಿಗಬಹುದು ಅಂತೇಳಿ. ಬಟ್ ಈ ಸಂಪುಟ ವಿಸ್ತರಣೆಯಲ್ಲಿ ಯಾರ ಕೈ ಮೇಲಾಗುತ್ತೆ? ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವ್ರದ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರದ, ಬಿ ಕೆ ಹರಿಪ್ರಸಾದ್ ಅವ್ರದ? ಇವತ್ತು ಸಚಿವರ ಪ್ರಮಾಣ ವಚನದ ಬಗ್ಗೆ ಸ್ಪಷ್ಟತೆ ಇಲ್ಲ. ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಹಾಗೆಯೇ ರಣದೀಪ್ ಸಿಂಗ್ ಸುರ್ಜೇವಾಲಾ ರಾಜ್ಯಕ್ಕೆ ಆಗಮಿಸುವ ಬಗ್ಗೆಯೂ ಕೂಡ ಮಾಹಿತಿ ಇಲ್ಲ. ಹೀಗಾಗಿ ಗೊಂದಲದಲ್ಲಿ ಸಚಿವ ಸ್ಥಾನದ ಆಕಾಂಕ್ಷಿಗಳು ಇದ್ದಾರೆ. ಲೋಕಭವನಕ್ಕೂ ಕೂಡ ಲಿಖಿತ ಮಾಹಿತಿಯನ್ನ ಸಿಎಂ ಕಚೇರಿಯಿಂದ ಕೊಟ್ಟಿಲ್ಲ. ಕೇವಲ ಮೌಖಿಕ ಸೂಚನೆಯನ್ನ ಮಾತ್ರ ಸಿಎಂ ಕಚೇರಿ ಕೊಟ್ಟಿದೆ. ಹೀಗಾಗಿ ಗೊಂದಲಗಳು ಸರ್ವೇ ಸಾಮಾನ್ಯವಾಗಿ ಇದೆ. ಕಾದು ನೋಡಬೇಕು ಏನಾಗುತ್ತೆ ಅಂತೇಳಿ. ಒಂದ್ ಕಡೆಯಲ್ಲಿ ಲಿಖಿತವಾಗಿ ಲೋಕಭವನಕ್ಕೂ ಕೂಡ ಯಾವುದೇ ಮಾಹಿತಿ ಹೋಗಿಲ್ಲ. ಬಟ್ ಮೌಖಿಕವಾಗಿ ಹೇಳಿದ್ದಾರೆ ಎನ್ನಲಾಗ್ತಾ ಇದೆ. ಹೈಕಮಾಂಡ್ ನಾಯಕರು ಬರಬೇಕು ರಾಜ್ಯಕ್ಕೆ ಪಟ್ಟಿ ಹಿಡ್ಕೊಂಡು. ಕೆಸಿ ವೇಣುಗೋಪಾಲ್ ಆಗಿರಬಹುದು, ರಣದೀಪ್ ಸಿಂಗ್ ಸುರ್ಜೇವಾಲಾ ಆಗಿರಬಹುದು, ಇವ್ರ್ಯಾರು ಇವತ್ತು ರಾಜ್ಯಕ್ಕೆ ಬರುವಂತ ಮಾಹಿತಿ ಇಲ್ಲ. ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ. ಬಟ್ ಒಂದು ಮೂಲಗಳ ಪ್ರಕಾರ ಬರಬಹುದು. ಬಂದ್ರೆ ಇವತ್ತು ಪಟ್ಟಿ ಫೈನಲ್ ಮಾಡಿ ಸಂಜೆ ವೇಳೆಗೆ ಪ್ರಮಾಣ ವಚನ ಆಗಬಹುದು ಎನ್ನುವ ಒಂದಷ್ಟು ಚರ್ಚೆಗಳು ಕೂಡ ಜೋರಾಗಿ ನಡೀತಾ ಇದೆ. ಕೇವಲ ಮೌಖಿಕ ಸೂಚನೆಯನ್ನ ಮಾತ್ರ ಸಿಎಂ ಕಚೇರಿಯಿಂದ ಲೋಕಭವನಕ್ಕೆ ಕೊಡಲಾಗಿದೆ ಎನ್ನಲಾಗ್ತಾ ಇದೆ. ಬಟ್ ಯಾರಿಗೆ ಮಂತ್ರಿಗಿರಿ ಸಿಗುತ್ತೆ ಸದ್ಯಕ್ಕಿರುವಂಥ ಸಸ್ಪೆನ್ಸ್ ಇದು. ನಾನು ಆಗಲೂ ಕೂಡ ಹೇಳ್ತಾ ಇದ್ದೆ, ಯಾರೆಲ್ಲ ಎಷ್ಟೆಲ್ಲ ಲಾಬಿಯನ್ನು ನಡೆಸಿದ್ರು, ಎಷ್ಟೆಲ್ಲ ಪ್ರೆಷರನ್ನು ಹಾಕುವಂಥ ಕೆಲಸ ಎಲ್ಲ ಆಗಿತ್ತು ಅಂತೇಳಿ. ಬಟ್ ತಮ್ಮ ಬೆಂಬಲಿಗರಿಗೆ ಅಥವಾ ತಮ್ಮನ್ನು ನೆಚ್ಚಿಕೊಂಡವರಿಗೆ ಮಂತ್ರಿ ಸ್ಥಾನ ಕೊಡಿಸುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ನಲ್ಲಿ 3 ನಾಯಕರಿಂದಲೂ ಕೂಡ ಪ್ರಯತ್ನ ಆಗ್ತಾ ಇರೋದಂತೂ ನಿಜ. ಬಟ್ ಅಳೆದು ತೂಗಿ ನಿರ್ಧಾರವನ್ನು ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ತೆಗೆದುಕೊಳ್ಳಲಿದ್ದಾರೆ ಈ ವಿಚಾರದಲ್ಲಿ. ಅದಕ್ಕಾಗಿಯೇ ಇಷ್ಟು ದಿನಗಳ ಕಾಲ ಅವರು ಕಾದಿದ್ದು ಎನ್ನಲಾಗ್ತಾ ಇದೆ. ಕಾದು ನೋಡಬೇಕು ಏನಾಗಬಹುದು ಅಂತೇಳಿ. ಇತ್ತ ಕೆಸಿ ವೇಣುಗೋಪಾಲ್ ಸಿದ್ಧಪಡಿಸಿದ್ದ ಪಟ್ಟಿಗೆ ಅಪಸ್ವರ ಇದೆ ಎನ್ನಲಾಗ್ತಾ ಇದೆ. ರಾಜ್ಯ ಕಾಂಗ್ರೆಸ್ ನಾಯಕರಿಂದಲೇ ಅಪಸ್ವರ ಇರೋ ಬಗ್ಗೆ ಮಾಹಿತಿ ಇದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಹೆಸರು ಸೇರಿಸಬೇಕು ಅಂತೇಳಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಒತ್ತಡವನ್ನ ಹೇರ್ತಾ ಇದ್ದಾರೆ. ಆದರೆ ಈಗಾಗಲೇ ಆರತಿ ಕೃಷ್ಣ ಹೆಸರು ಫೈನಲ್ ಮಾಡಿದ್ದಾರೆ ವರಿಷ್ಠರು, ಹೈಕಮಾಂಡ್ ನಾಯಕರು. ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಂಪುಟ ಸೇರ್ಪಡೆಗೆ ತೀವ್ರ ಒತ್ತಡವನ್ನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಹಾಕ್ತಾ ಇದ್ದಾರೆ. ಇವತ್ತು ಸಿಎಂ ಮತ್ತೆ ದೆಹಲಿಗೆ ತೆರಳಿದ್ರು ಕೂಡ ಆಶ್ಚರ್ಯ ಪಡಬೇಕಿಲ್ಲ. ಇವತ್ತು ಸಿಎಂ ಡಿ ಕೆ ಶಿವಕುಮಾರ್ ಕಾರ್ಯಕ್ರಮ ಪಟ್ಟಿ ಖಾಲಿ ಇದೆ. ಕೇವಲ ಕಾರ್ಯಕ್ರಮವನ್ನ ಕಾಯ್ದಿರಿಸಲಾಗಿದೆ ಅಂತಷ್ಟೇ ಪಟ್ಟಿಯನ್ನ ಸಿದ್ಧಪಡಿಸಲಾಗಿದೆ. ಹೀಗಾಗಿ ಇವತ್ತು ಅಥವಾ ಬುಧವಾರ ಸಂಪುಟ ವಿಸ್ತರಣೆ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ. ಬಟ್ ಒಂದಂತೂ ಇಂಟ್ರೆಸ್ಟಿಂಗ್, ತಮ್ಮ ಆಪ್ತರಿಗೆ ಮಂತ್ರಿಗಿರಿಯನ್ನು ಕೊಡಿಸಬೇಕು ಅಂತೇಳಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ನಿರಂತರ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಒಬ್ಬರು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಮಂತ್ರಿ ಸ್ಥಾನ ಕೊಡಿಸಲೇಬೇಕು ಎನ್ನುವಂಥ ಒಂದು ಬಿಗಿಪಟ್ಟನ್ನು ಹಿಡ್ಕೊಂಡಿದ್ದಾರೆ. ಬಟ್ ಹೈಕಮಾಂಡ್ ನಾಯಕರಿಗೆ ಇಷ್ಟ ಇಲ್ಲ. ಅವರ ಬದಲಾಗಿ ಆರತಿ ಕೃಷ್ಣ ಅವರಿಗೆ ಈ ಬಾರಿ ಮಂತ್ರಿಗಿರಿ ಕೊಡುವಂಥ ಚಾನ್ಸಸ್ಗಳು ಇವೆ ಎನ್ನಲಾಗ್ತಾ ಇದೆ. ಆದರೆ ಇವತ್ತು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಮತ್ತೆ ದೆಹಲಿಗೆ ತೆರಳಿ ಅಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗಿ ಅವರಲ್ಲಿ ಒತ್ತಡ ಹಾಕುವಂಥ ಸಾಧ್ಯತೆಗಳು ಇವೆ ಎನ್ನಲಾಗ್ತಾ ಇದೆ.
ಎಸ್, ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರೂಪೇಶ್, ಹಲವು ದಿನಗಳಿಂದ ರಾಜ್ಯದ ಜನ ಕಾಯ್ತಾ ಇದ್ರು, ಸಚಿವ ಸಂಪುಟ ಇನ್ನೊಂದು ಕಡೆಯಲ್ಲಿ ಸಚಿವಾಕಾಂಕ್ಷಿಗಳು ಕಾಯ್ತಾ ಇದ್ರು, ಯಾವಾಗ ಮಂತ್ರಿಗಿರಿ ಸಿಗುತ್ತೆ, ಸಚಿವ ಸಂಪುಟ ವಿಸ್ತರಣೆ ಆಗತ್ತೆ ಅಂತೇಳಿ. ಬಟ್ ಇವತ್ತಿನ ದಿನ ಏನಾಗಬಹುದು? ಹಾಗೇನೆ ಮುಖ್ಯಮಂತ್ರಿ DK ಶಿವಕುಮಾರ್ ಇವತ್ತು ಕೂಡ ದೆಹಲಿಗೆ ತೆರಳಬಹುದಾ, ಹೇಗೆ? ಸಂಪತ್, ಈಗ ಒಟ್ಟಾರೆ ಒಂದು ಚರ್ಚೆ ಅಂತ ಹೇಳಿದ್ರೆ ಒಂದು ಹಂತಕ್ಕೆ ಹೈಕಮಾಂಡ್ ಜೊತೆ ಸಿಎಂ ಅದೇ ರೀತಿಯಾಗಿ ಮಾಜಿ ಸಿಎಂ ಸಿದ್ದರಾಮಯ್ಯ ಚರ್ಚೆ ಮಾಡಿದ್ರು. ಒಂದು ಸಾರಾಂಶವಾಗಿ ಒಂದು ಪಟ್ಟಿಯನ್ನ ರವಾನಿಸ್ತೇವೆ ಹೋಗಿ ಅಂತ ಹೇಳಿ ಎಲ್ಲ ಉಭಯ ನಾಯಕರಿಗೂ ಕೂಡ ಹೇಳಿದ್ರು. ಇದರಂತೆ ಸಿಎಂ ಅದೇ ರೀತಿಯಾಗಿ ಸಿದ್ದರಾಮಯ್ಯ ಅವರಿಬ್ರು ಕೂಡ ಬೆಂಗಳೂರಿಗೆ ವಾಪಸ್ ಆಗಿದ್ರು. ಆದ್ರೆ ಇವತ್ತು ಪಟ್ಟಿಯನ್ನ ಕಳಿಸ್ತಾರೆ, KC ವೇಣುಗೋಪಾಲ್ ಅವರು ಬರ್ತಾರೆ. ಇವತ್ತು ಬೆಳಗ್ಗೆ ಬಂದು ಪಟ್ಟಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿ ಅಸಮಾಧಾನ ಇಲ್ಲ ಅಂತ ಹೇಳಿದ್ರೆ ಈ ಪಟ್ಟಿಗೆ ಸಂಬಂಧಪಟ್ಟಂತೆ ಇವತ್ತು ಸಂಜೆನೆ ಈ ಒಂದು ಪ್ರಮಾಣವಚನ ಕಾರ್ಯಕ್ರಮ ಕೂಡ ಆಗಬಹುದು ಅಂತ ಹೇಳಿ. ಆದ್ರೆ ಇಲ್ಲಿಗೆ ಒಂದಿಷ್ಟು ಹೆಸರಿಗೆ ವ್ಯತ್ಯಾಸಗಳಿದೆ ಅಂತ ಹೇಳಲಾಗ್ತಾ ಇತ್ತು. ಯಾಕಂತ ಹೇಳಿದ್ರೆ ಈಗ ಸಿಎಂ DK ಶಿವಕುಮಾರ್ ಅವರು ಹೇಳಿದ್ದಾರೆ, ಆರತಿ ಕೃಷ್ಣ ಅವರಿಗೆ ಕೊಟ್ರೆ ಕೊಡ್ಲಿ, ಓಕೆ, ಹೈಕಮಾಂಡ್ ಕಡೆಯಿಂದ. ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಕೊಡಬೇಕು. ಯಾಕಂತ ಹೇಳಿದ್ರೆ ಮಹಿಳಾ ಮೀಸಲಾತಿ ಬೇರೆ ಬೇರೆ ವಿಚಾರ ಬರ್ತಾ ಇದೆ. ಹೀಗಾಗಿ ಸಮರ್ಥ ನಾಯಕತ್ವ ಬೇಕಾದ್ರೆ ಮಹಿಳಾ ಕೋಟದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಪ್ರಾತಿನಿಧ್ಯ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ DK ಶಿವಕುಮಾರ್ ಒಂದು ಹೆಸರುಗಳನ್ನ ಇಟ್ಕೊಂಡಿದ್ದಾರೆ. ಆದ್ರೆ ಹೈಕಮಾಂಡ್ ಈ ಹೆಸರುಗಳನ್ನ ಬದಲಾವಣೆ ಮಾಡಿರುವಂತಹ ಸಾಧ್ಯತೆ ಕೂಡ ಇದೆ. ಅದಕ್ಕೋಸ್ಕರವಾಗಿ ಏನಾದ್ರೂ ಹೆಸರುಗಳಲ್ಲಿ ವ್ಯತಿರಿಕ್ತ ಬದಲಾವಣೆಗಳು ಕಂಡ್ರೆ ಮತ್ತೆ ಪುನಃ DK ಶಿವಕುಮಾರ್ ಅವರು ಹೈಕಮಾಂಡ್ ಭೇಟಿ ಆಗಲಿಕ್ಕೆ ದೆಹಲಿಗೆ ಹೋಗಬಹುದು ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ KC ವೇಣುಗೋಪಾಲ್ ಅವರು ಇವತ್ತು ಬೆಳಗ್ಗೆ 10 ರಿಂದ 11 ಗಂಟೆ ಅಷ್ಟೊತ್ತಿಗೆ ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರಿಗೆ ಬಂದಾಗ ಒಂದು ಪಟ್ಟಿಯನ್ನು ತೆಗೆದುಕೊಂಡು ಬರ್ತಾರೆ. ಆ ಪಟ್ಟಿಯನ್ನ ಓಕೆ ಮಾಡಿದ್ರೆ, ಯಾಕಂದ್ರೆ ಹೈಕಮಾಂಡ್ ಕೊಟ್ಟಂತ ಪಟ್ಟಿಗಳು ಅದು ಸಾರಾಸಗಟಾಗಿ ಅದನ್ನು ತಳ್ಳಿ ಹಾಕ್ಲಿಕ್ಕೆ ಆಗೋದಿಲ್ಲ. ಹೀಗಾಗಿ ಆ ಪಟ್ಟಿಗಳನ್ನ ತೆಗೆದು ಹಾಕಿ ಪಟ್ಟಿ ಸಂಬಂಧಪಟ್ಟಂತೆ ಒಂದಿಷ್ಟು ಆ ವಿಚಾರವನ್ನ ಕನ್ಸಿಡರ್ ಮಾಡಿ ಮತ್ತೆ ಈಗ ಇಲ್ಲಿ ಮತ್ತೆ ಪುನಃ ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಇದೆ ಅನ್ನೋದು ಒಂದು ಚರ್ಚೆ. ಅದೇ ರೀತಿಯಾಗಿ ಈಗ ಆ ಪಟ್ಟಿಗೆ ಎಲ್ಲವೂ ಕೂಡ ಓಕೆ ಅಂತ ಹೇಳಿದ್ರೆ ಇವತ್ತೇ ಪ್ರಮಾಣ ವಚನ ಅಂತ ಹೇಳಲಾಗ್ತಾ ಇದೆ. ಆದ್ರೆ KC ವೇಣುಗೋಪಾಲ್ ಎಷ್ಟೊತ್ತಿಗೆ ಬರ್ತಾರೆ? ಯಾಕಂತ ಹೇಳಿದ್ರೆ ಮಧ್ಯಾಹ್ನಕ್ಕೆ ಬಂದ್ರೆ ಶಾರ್ಟ್ ಟೈಮ್ ಅಲ್ಲಿ ಈ ಒಂದು ಸಂಪುಟದ ಅಥವಾ ಪ್ರಮಾಣ ವಚನ ಕಾರ್ಯಕ್ರಮ ಆಗುವುದು ಕಷ್ಟ. ಹೀಗಾಗಿ ಬೆಳಗ್ಗೆನೆ ಬಂದ್ರೆ ಅವ್ರನ್ನ ಸಂಪುಟಕ್ಕೆ ಸಂಬಂಧಪಟ್ಟಂತೆ ಸಿದ್ಧತೆಗಳನ್ನು ಮಾಡಿಕೊಂಡು ಇವತ್ತೇ ಪ್ರಮಾಣ ವಚನ ಸ್ವೀಕಾರ ಮಾಡಬಹುದು. ಆದ್ರೆ ಇವತ್ತಿರ್ತಕ್ಕಂಥ ಪ್ರಶ್ನೆ ಅಂತ ಹೇಳಿದ್ರೆ KC ವೇಣುಗೋಪಾಲ್ ಅವರ ಪಟ್ಟಿನ ಎಷ್ಟೊತ್ತಿಗೆ ತೆಗೆದುಕೊಂಡು ಬರ್ತಾರೆ? ಆ ಪಟ್ಟಿ ಸಂಬಂಧಪಟ್ಟಂತೆ ರಾಜ್ಯ ನಾಯಕರಿಗೆ ಏನಾದರೂ ಮಹತ್ವದಾಗಿರ್ತಕ್ಕಂಥ ಆಕ್ಷೇಪಗಳಿಲ್ಲ ಅಂದ್ರೆ ಇವತ್ತೇ ಆಗತ್ತೆ ಅಂತ ಹೇಳಿ. ಇಲ್ಲಪ್ಪ ಇವಾಗ ಆ ಪಟ್ಟಿಯಲ್ಲಿ ಸಮಸ್ಯೆಗಳಿದೆ ಅಥವಾ ಅವರ ಅಂದುಕೊಂಡಂತ ಹೆಸರುಗಳಿಲ್ಲ ಅಂತ ಹೇಳಿದ್ರೆ DK ಶಿವಕುಮಾರ್ ಅವರು ಒಂದು ಹೈಕಮಾಂಡ್ ನಾಯಕರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಬಹುದು. ಹೀಗಾಗಿ ಹೈಕಮಾಂಡ್ ಚರ್ಚೆ ಮಾಡೋಣ ಬನ್ನಿ ಅಂತ ಹೇಳಿದ್ರೆ ಈ ಬಗ್ಗೆನೂ ಕೂಡ ಚಿಂತನೆ ನಡೆಸಬಹುದು. ಸಂಪತ್, ರೂಪೇಶ್, ಇನ್ನೊಂದು ಕಡೆಯಲ್ಲಿ ಈಗಾಗಲೇ ಲೋಕಭವನಕ್ಕೆ ಲಿಖಿತವಾಗಿ ಸಿಎಂ ಕಚೇರಿಯಿಂದ ಯಾವುದೇ ಮಾಹಿತಿ ಹೋಗಿಲ್ಲ, ಬರೀ ಮೌಖಿಕವಾಗಿ ಮಾತ್ರ ಹೋಗಿರೋದು ಎನ್ನುವ ಒಂದಷ್ಟು ಚರ್ಚೆಗಳಾಗ್ತಾ ಇದೆ. ಬಟ್ ಒಂದ್ ವೇಳೆ ಇವತ್ತೇ ಪ್ರಮಾಣ ವಚನ ಆದ್ರೆ ಅಲ್ಲಿರುವಂತ ಸಿದ್ಧತೆ ಎಲ್ಲ ಆಗಿದೆಯಾ? ಹಾಗೇನೆ ಸಚಿವ ಸ್ಥಾನವನ್ನ ಯಾರೆಲ್ಲ ಅಲಂಕರಿಸ್ತಾರೆ ಅವರೆಲ್ಲರೂ ಬೆಂಗಳೂರಲ್ಲೇ ಇದ್ದಾರೆ, ಹೇಗೆ? ಆದ್ರೆ ಈಗ ಸಚಿವ ಸ್ಥಾನ ಆಕಾಂಕ್ಷಿಗಳು ಯಾರೆಲ್ಲ ನಮ್ಗೆ ಸಿಗುತ್ತೆ ಅಂತ ಹೇಳಿ ಭಾವಿಸ್ಕೊಂಡಿದ್ದಾರೆ ಅವರು ಮತ್ತು ಅವ್ರ ಕುಟುಂಬ ಸಮೇತರಾಗಿ ಬೆಂಗಳೂರಿನಲ್ಲೇ ಇದ್ದಾರೆ. ಯಾಕಂತ ಹೇಳಿದ್ರೆ ಈಗ ಒಂದ್ ಕಡೆ ಮಧ್ಯಾಹ್ನ 12 ಗಂಟೆ ಅಷ್ಟೊತ್ತಿಗೆ ಕಲಬುರಗಿ ಒಬ್ಬರಿಗೆ ನೀವು ಸಂಜೆ ಸಚಿವರಾಗಿ ಅಂತ ಹೇಳಿದ್ರೆ ಅವ್ರ ಕುಟುಂಬಸ್ಥರನ್ನ ಕರೆಸೋದು ಕಷ್ಟ. ಹೀಗಾಗಿ ಬಹುತೇಕ ಮಂದಿ ಸಚಿವಾಕಾಂಕ್ಷಿಗಳು ಬೆಂಗಳೂರಿನಲ್ಲೇ ಬೀಡು ಬಿಟ್ಟಿದ್ರೆ ಅವ್ರ ಕುಟುಂಬಸ್ಥರು ಕೂಡ ಬೀಡು ಬಿಟ್ಟಿದ್ದಾರೆ. ಹೀಗಾಗಿ ಅವ್ರ ಕುಟುಂಬಸ್ಥರು ಬರ್ಲಿಕ್ಕೆ ಅಥವಾ ಅದಕ್ಕೆ ಸಮಸ್ಯೆಗಳಾಗೋದಿಲ್ಲ. ಆದ್ರೆ ರಾಜಭವನದ ಸಿದ್ಧತೆಗಳನ್ನು ನೋಡೋದಾದ್ರೆ DK ಶಿವಕುಮಾರ್ ಅವರು ಮೊದಲ ಬಾರಿ ದೆಹಲಿಗೆ ಹೋಗ್ತಾರೆ. ಅಂದ್ರೆ ಈಗ ಜಂತರ್ ಮಂತರ್ ಹೋರಾಟಕ್ಕಿಂತ ಮುಂಚೆ 1-2 ದಿನ ಮುಂಚೆನೆ ಹೋಗಿರ್ತಾರೆ. ಆ ಸಂದರ್ಭದಲ್ಲೇ ರಾಜಭವನಕ್ಕೆ CS ಕಚೇರಿಯಿಂದ ಮಾಹಿತಿಗಳು ಹೋಗಿತ್ತು. ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಕೂಡ ಸಂಪುಟ ಪ್ರಮಾಣವಚನ ಆಗಬಹುದು. ಇದಕ್ಕೆ ಬೇಕಾಗಿರ್ತಕ್ಕಂಥ ಸಿದ್ಧತೆಗಳನ್ನು ಮಾಡ್ಕೊಳ್ಳಿ ಅಂತೇಳಿ. ಹೀಗಾಗಿ ಅಂದು ಹಾಕಿದಂತ ಪೆಂಡಲ್ ಇಲ್ಲಿವರೆಗೂ ಕೂಡ ತೆಗ್ದಿಲ್ಲ. ಹೀಗಾಗಿ ಅದು ಹಾಗೆ ಇದೆ. ಅದೇ ರೀತಿಯಾಗಿ ಎಷ್ಟೊತ್ತಿಗೂ ಅಂದ್ರೆ ಒಂದು ಶಾರ್ಟ್ ನೋಟಿಸ್ ಅಂದ್ರೆ 1-2-3 ಗಂಟೆ ಮುಂಚೆ ಹೇಳಿದ್ರು ಕೂಡ ರಾಜಭವನದಲ್ಲಿ ಈ ಸಿದ್ಧತೆಗಳು ಸಂಬಂಧಪಟ್ಟಂತೆ ಎಲ್ಲವೂ ಕೂಡ ಮಾಡ್ಕೊಳ್ಬಹುದಾಗಿದೆ. ಹೀಗಾಗಿ ರಾಜ್ಯಪಾಲರು ಓಕೆ ಅಂತ ಹೇಳಿದಾಗ ತಕ್ಷಣಕ್ಕೆ ಸಂಪುಟಕ್ಕೆ ಪ್ರಮಾಣವಚನ ಸ್ವೀಕಾರ ಕಾರ್ಯಕ್ರಮ ಆಗಬಹುದು. ಅದೇ ರೀತಿ ಪಾಸ್ ಗೀಸ್ ಎಲ್ಲವೂ ಕೂಡ 1-2 ಗಂಟೆಗಳಲ್ಲಿ ಎಲ್ಲವೂ ಕೂಡ ಸಿದ್ಧತೆಗಳು ಮಾಡ್ಕೊಳ್ಬಹುದು. ಆದಿರ್ತಕ್ಕಂಥದ್ದು ಪಟ್ಟಿಯಲ್ಲಿರ್ತಕ್ಕಂಥ ಗೊಂದಲಗಳನ್ನು ನಿವಾರಿಸಿಕೊಂಡು ಆ ಪ್ರಮಾಣವಚನ ಸ್ವೀಕಾರ ಮಾಡಬೇಕಾಗುತ್ತೆ. ಇದಿರ್ತಕ್ಕಂಥ ಪ್ರಶ್ನೆ ಅಂತ ಹೇಳಿದ್ರೆ ಈಗ ಸಿದ್ಧತೆಗಳ ಭಾಗವಾಗಿ ಒಂದಿಷ್ಟು ಬೇರೆ ವ್ಯವಸ್ಥೆಗಳನ್ನು ಮಾಡ್ಕೊಳ್ಬಹುದು. ಆದ್ರೆ ಸಂಪುಟಕ್ಕೆ ಸೇರ್ಪಡೆ ಆಗುವಂತ ವ್ಯಕ್ತಿಗಳು ಅದಕ್ಕೆ ಸಂಬಂಧಪಟ್ಟಂತ ರಾಜ್ಯ ನಾಯಕರ ಅಭಿಪ್ರಾಯಗಳಿದೆಯಲ್ಲ ಇದೆಲ್ಲವೂ ಕೂಡ ಮುಖ್ಯ ಆಗುತ್ತೆ. ಹೀಗಾಗಿ ರಾಹುಲ್ ಗಾಂಧಿ ಯಾವ ತರ ಪಟ್ಟಿಯನ್ನು ಕಳಿಸ್ತಾರೆ ಅನ್ನೋದೇ ಕುತೂಹಲದ ವಿಚಾರ ಆಗಿದೆ. ಸಂಪತ್, ಥ್ಯಾಂಕ್ ಯು ರೂಪೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.